ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನದಿಂದ ಒಂದು ಮನೆಯಲ್ಲಿ ಒಂಟಿ ಮನೆ, ಅದರಲ್ಲಿ ತುಂಬ ದೆವ್ವ ಓಡಾಡ್ತಿತ್ತು, ಗೆಜ್ಜೆ ಸೌಂಡ್ ಕೇಳಿಸ್ತಿತ್ತು, ಯಾರೋ ಒಳೋ ಥರ ಕೇಳಿಸ್ತಿತ್ತು ಅಂತ ತುಂಬ ಜನ ಮಾತಾಡ್ತಿದ್ರು. ಅದನ್ನು ಒಂದ್ಸಲಿ ನಾವು ಅನುಭವ ಮಾಡೇ ಬಿಡೋಣ ಅಂತ ಅದ್ರೊಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಏನಾಗುತ್ತೋ ಅಂತ ನನಗಂತೂ ಗೊತ್ತಿಲ್ಲ. ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸೇ. ನನ್ನ ಎದೆ ಬೇರೆ ಡುಗ್ 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 ಅಂತಿದೆ. ಯಾಕಂತಂದರೆ ಆ ಮನೆ ಇಲ್ಲೇ ಇದೆ, ಒಂಟಿ ಮನೆ. ನೋಡ್ಬಿಡೋಣ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅಲ್ಲಿ ದೆವ್ವ ಇದೆಯಾ ಇಲ್ವಾ, ಜನ ಹೇಳೋದು ಸುಳ್ಳ ನಿಜಾನ ಅಂತ. ಬನ್ನಿ ನೋಡ್ಬಿಡೋಣ. ಜೈ ಆಂಜನೇಯ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅದೇನಾಗ್ತೈತೋ ಅಂತ ಕುತೂಹಲ. ನೋಡಿ ಫ್ರೆಂಡ್ಸ್, ನಾವು ಒಳಗೆ ಏನಾಗುತ್ತೆ ಏನಾಗಲ್ಲ. ಫ್ರೆಂಡ್ಸ್, ಮನೆ ಹತ್ರ ಬಂದಿತ್ತಾಯಿತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ನೋಡೋಣ. ಒಳಗಡೆ ಹೋಗ್ತಾ ಇದ್ದೀವಿ. ದೂರದಲ್ಲಿ ಏನೋ ಸೌಂಡ್ ಕೇಳಿಸ್ತಾ ಇದೆ. ಏನೋ ಪಾಸ್ ಆದಂಗೆ ಆಯ್ತಲ್ಲ. ಏನೋ ಅದು ಪಾಸ್ ಆಗಿತ್ತು. ನಿಧಾನಕ್ಕೆ ಒಳಗಡೆ ಹೋಗೋಣ. ನಿಧಾನಕ್ಕೆ ಒಳಗಡೆ ಬರ್ರ. ಎಲ್ಲಾದ್ರೂ ಏನಾದರೂ ಸೌಂಡ್ ಕೇಳಿಸಿದ ತಕ್ಷಣ ನನಗೆ ಹೇಳ್ರ. ಏನಾದರೂ ಕಾಣಿಸ್ತಾ? ಏನದು ಬಾಕ್ಲು? ಒಳಗಡೆ ಹೋಗೋಣ ಬೇಡ ಒಳಗಡೆ? ನೋಡೋಣ, ಇಲ್ಲೆಲ್ಲಾದ್ರೂ ಸೌಂಡ್ ಮಾಡ್ತೈತೇನೋ ದೆವ್ವ ಅಂತ. ಎಲ್ಲೋ ಎಲ್ಲೋ ಕಾಣಿಸ್ತೈತೆ. ಏನದು ಇದು ಬರ್ದಿರೋದು? ಏನು ಓದ್ರೆ ಯಾರಾದರೂ? ಇವನ್ ಮೇಲೆ ದೆವ್ವ ಬಂದ್ಬಿಟ್ಟೈತೆ. ತಸ ಏನಾಗಿತ್ತಣ್ಣ ನಂಗೆ? ಇರ್ಲಿ ಬಿಡು ಪರವಾಗಿಲ್ಲ. ಅದಕ್ಕೆ ಬೇರೆ ಕಡೆ ನೋಡೋಣ. ಇದ್ರೊಳಗಡೆ ಹೋಗೋಣ. ಏನೋ ಸೌಂಡ್ ಬರ್ತೈತೆ ಒಳಗಡೆ. ನಿಧಾನಕ್ಕೆ ಓಪನ್ ಮಾಡ್ರಿ. ಇಲ್ಲೇ ಎಲ್ಲೋ ಇರ್ಬೋದಣ್ಣ. ಒಳಗಡೆ ಹೋಗೋಣ. ಏನು ಕಾಣಿಸುತ್ತೋ ನಮಗೂ ಗೊತ್ತಿಲ್ಲ. ತುಂಬ ಹಳೇ ಕಾಲದ ಬಿಲ್ಡಿಂಗ್ ಅನಿಸುತ್ತೆ ಇದು. ಇಲ್ಲಿ ಏನೋ ಕೋಲ್ಡ್ ಜಾಸ್ತಿ ಇದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ. ನಿಜವಾಗ್ಲೂ ಏನಾದರೂ ಕಾಣಿಸ್ಬೋದಾ? ಈ ಲೈಟ್ ಬೇರೆ ಏನು ಶಾರ್ಟ್ ಸರ್ಕ್ಯೂಟ್ ಥರ ಆಗ್ತೈತಲ್ಲ ಅಲ್ಲೆಲ್ಲೋ. ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ? ಏನೋ ಇದು ಸೌಂಡು. ಯಾರಾದರೂ ಇದ್ದೀರಾ? ಏನಿದು ಸೌಂಡ್ ಅಣ್ಣ? ಯಾರಾದರೂ ಇದ್ದೀರಾ? ಅಲ್ಲೆಲ್ಲೋ ಸೌಂಡ್ ಬಂತಲ್ಲ. ಬೇಡ ಏನಾಯ್ತು? ಏನಾಯ್ತು? ಚದನ ಏನಾಯ್ತಣ್ಣ? ಇವತ್ತು ಯಾಕೋ ಎಲ್ಲರೂ ಅಮಾವಾಸ್ಯೆ ಅಂತಂದ್ರು. ಬೇಡ ಇವತ್ತಿನ ಬೇಡ, ಹೊರಟೋಗೋಣ. ನಡ್ರಿ.
ಅಲ್ಲಿ ನಿಜವಾಗ್ಲೂ ಏನೋ ಕಾಣಿಸ್ತಾಯ್ತು. ನಡ್ರಿ ಯಾಕೋ ಹಿಂಗ್ ಕೂತಿದ್ಯಾ? ಏನಾಯ್ತು? ಆಡಕ್ ಕೂಡ ಆಗ್ತಾ ಇಲ್ಲಣ್ಣ. ಅಲ್ಲೇನೋ ಭಯಂಕರ ಆಯ್ತಣ್ಣ. ಅಣ್ಣ ಗೆಜ್ಜೆ ಸೌಂಡ್ ಎಲ್ಲ ಕೇಳಿಸ್ತೈತಣ. ಯಾರೋ ಹಿಡ್ಕೊಂಡಂಗಿತ್ತಣ. ಹೊಟ್ಟಿ ಎಲ್ಲ ಉಸಿರಾಡಕ್ಕಾಗಿಲ್ಲಣ್ಣ. ಯಾರೋ ಬಂದು ನೋಡಿದ್ರೆ ತಲೆ ಹಾಕೋದಿಲ್ಲ ಅಣ್ಣ. ಹತ್ ಕಡೆ ನಾನು ಹತ್ ಕಡೆ ಒಂದು ಸೆಕೆಂಡ್ ಕೂಡ ಇರೋಕ್ಕಾಗಿರಲಿಲ್ಲ ಅಣ್ಣ. ಡಗ್ ಡಗ್ ಅಂತ ಐತಣ್ಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಒಂಥರ ದೆವ್ವ ಕಾಣಿಸ್ಲಿಲ್ಲ ಅಂತಂದ್ರೂ ನೆಗೆಟಿವ್ ಎನರ್ಜಿ ಫೀಲ್ ಆಯಿತು. ಒಂಥರ ಕೋಲ್ಡ್ ಜಾಸ್ತಿ, ಆಕ್ಸಿಜನ್ ಜಾಸ್ತಿ ಅನಿಸುತ್ತೆ. ಅದು ಕೋಲ್ಡ್ ಇತ್ತು. ಯಾರೂ ಓಡಾಡ್ತಾ ಇರಲಿಲ್ಲ. ಆದರೆ ದೂರದಲ್ಲಿ ಒಂದೊಂದು ಶಬ್ದ ಕೇಳಿಸ್ತಿತ್ತು. ತುಂಬ ಭಯಂಕರವಾಗಿತ್ತು. ಹೊಸ ಎಕ್ಸ್ಪೀರಿಯೆನ್ಸು. ನೋಡೋಣ ಮುಂದೆ ಅದನ್ನು ತುಂಬ ಬ್ರೀಫ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇತ್ತು ಅಂತ. ಮತ್ತೆ ಸಿಗೋಣ ಪಾರ್ಟ್ 2 ಅಲ್ಲಿ.